ಕಾರ್ನರ್ ಇದು ನಾರ್ತ್ ಮತ್ತೆ ಈಸ್ಟ್ ಕಾರ್ನರ್ ಸರ್. ಇದು ಸ್ಟೋನ್ ಕ್ಲಾಡಿಂಗ್ಸು, ಈ ಕಟ್ಟೆ ಮತ್ತೆ ಇದು ಮತ್ತೆ ಈಗೆಲ್ಲ ಇನ್ಕ್ಲೂಡಿಂಗ್ ಇಂಟೀರಿಯರ್ಸ್ ಎಲ್ಲ ಸೇರಿ ಸರ್. ಸೊ 85 lakhsಗೆ ಮುಗಿಸಿದೀವಿ ನಾವು. 85 lakhs ಟೆಕ್ಸ್ಚರ್ ಪೇಂಟ್ ಯೂಸ್ ಮಾಡಿದೀವಿ. ಜಸ್ಟ್ ಒಂದು ಕಾರ್ ಪಾರ್ಕಿಂಗ್ ತರ ಮಾಡ್ಕೊಂಡು ಸೊ ಮುಂದೆ ಗಾರ್ಡನ್ ತರ ಮಾಡಿದೀವಿ. ಸೊ ಇದೊಂದು ಸ್ವಲ್ಪ ಯೂನಿಕ್ ಆಗಿ ಒಂಥರ ಇಲ್ಲಿ ಸ್ಟೆಪ್, ಇಲ್ಲೂ ಒಂದು ಸಿಟೌಟ್ ತರ ಸರ್, ಗ್ಲಾಸಿ ತರ. ಸೊ ಹ್ಯಾಂಡ್ ಪಾಲಿಶ್ ಎಲ್ಲ ಯೂಸ್ ಮಾಡಿಲ್ಲ. 18 feet by 15 feet ಬರುತ್ತೆ. ಇದು ಫುಲ್ಲು ವಿನಿಯರ್ ಶೀಟ್ಸ್ ಯೂಸ್ ಮಾಡಿ ಸರ್. ಇದು ಪೂಜಾ ಡೋರ್ ಬಂದು ನಮಗೆ ವೆಸ್ಟ್ ಫೇಸಿಂಗ್ ಬರುತ್ತೆ. ಸರ್ ಮಾಡರ್ನ್ ಕಿಚನ್ ಸರ್, ಎಲ್ಲ ಅಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿರೋದು. ಇದು ಮಾಸ್ಟರ್ ಬೆಡ್ರೂಮ್, ಫುಲ್ ಅಪ್ ಟು 10 feet ವರೆಗೂ ನಾವು ಇದು ಮಾಡಿದೀವಿ. ಒಂದು ಸ್ಟೋರೇಜ್ ತರ ಈ ತರ ಏನಾದ್ರು ಇಬ್ರು. ಇದು ಸ್ವಲ್ಪ ದೊಡ್ಡದಾಗಿದೆಯಾ ಬೆಡ್ರೂಮ್? ಇಲ್ಲ ಸರ್, ಮಾಸ್ಟರ್ ಬೆಡ್ರೂಮ್ ದೊಡ್ಡದಾಗಿದೆ. ಸೊ ಅದಕ್ಕಿಂತ ಇನ್ನೊಂದು ಫೀಟ್ ಕಮ್ಮಿ ಬರುತ್ತೆ. ಸೊ ಇದು ಡಬಲ್ 8 ತರ ಬಾಲ್ಕನಿ ಸರ್. ಇದೊಂಥರ 2-in-1 ಹಾಲ್ ತರ, ಮಲ್ಟಿಪರ್ಪಸ್ ಹೋಮ್ ಥಿಯೇಟರ್ ತರನೇ ಯೂಸ್ ಮಾಡಬಹುದು. ಹೌದು ಸರ್, ಹೋಮ್ ಥಿಯೇಟರ್ ಬೇಕಾದ್ರೆ ಯೂಸ್ ಮಾಡಬಹುದು, ಜಿಮ್ ಬೇಕಾದ್ರೆ ಯೂಸ್ ಮಾಡಬಹುದು. ಸೊ ಇದಕ್ಕೆಲ್ಲ ಫುಲ್ಲು ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದೀವಿ. ಪರಿಚಯ ಆಗಿದ್ದೆ ನೋವಾ ಆರ್ಕಿಟೆಕ್ಟ್. ಸೊ ಐ ರಿಯಲಿ ಥ್ಯಾಂಕ್ಫುಲ್ ಟು ದೆಮ್. ಓಕೆ, ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಸಂತೋಷ್ ಸರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಸೊ ನೋವಾ ಆರ್ಕಿಟೆಕ್ಚರ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅಂತ ಆ್ಯಕ್ಚುಲಿ ಬಂದ್ಬಿಟ್ಟು ಯಲಹಂಕ, ರಾಜನಕುಂಟೆ ಸೈಡು ಮತ್ತು ಹೆಸರುಘಟ್ಟ ಸೈಡ್ ಆ ಕಡೆ ಎಲ್ಲ ಬಂದರೆ ತುಂಬ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ದಾರೆ. ಸೊ ನೀವೇನಾದ್ರು ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಬ್ಯೂಟಿಫುಲ್ ಆಗಿ ಬೆಸ್ಟ್ ಬಡ್ಜೆಟಲ್ಲಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಇವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವ್ರು ಆ್ಯಕ್ಚುಲಿ ನಾವು ಫಸ್ಟ್ ಪ್ರಾಜೆಕ್ಟ್ ತೋರಿಸ್ತಿರೋದು, ಸುಮಾರು ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದ್ದಾರೆ. ಸರ್, ಇವಾಗ ನಾವು ಸೈಟ್ ನೋಡ್ತಾ ಇದೀವಲ್ಲ, ಅದು ಡೀಟೇಲ್ಸ್ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನಿಮ್ಮ ಕಂಪನಿ ಬಗ್ಗೆ ಒಂದು ಶಾರ್ಟ್ ಇನ್ಫಾರ್ಮೇಷನ್ ಕೊಟ್ಬಿಡಿ ಸರ್. ಸರ್, ನಮ್ದು ಕಂಪ್ನಿ ಬಂದು ನೋವಾ ಆರ್ಕಿಟೆಕ್ಚರ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅಂತ. ಸೊ ನಮ್ಮ ಆಫೀಸ್ ಬಂದು ಇದು ಸಿಂಗನಾಯಕನಹಳ್ಳಿ ಹತ್ರ ಇರೋದು, ಯಲಹಂಕ ಸಿಂಗನಾಯಕನಹಳ್ಳಿ. ಓಕೆ. ಸೊ ನಾವು ಬೇಸಿಕಲಿ ನಮ್ದು ಬಿಲ್ಡಿಂಗ್ ಪ್ಲಾನ್ಸು, ಕನ್ಸ್ಟ್ರಕ್ಷನ್ಸ್ ಎಲ್ಲ ಇರುತ್ತೆ ಸರ್, ಸಿವಿಲ್ ಸಂಬಂಧಪಟ್ಟಿದ್ದಂತೆ ಎಲ್ಲ ಇರುತ್ತೆ. ಓಕೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಸರ್, ಇದು ಸೈಟ್ ಬಂದು ಮೆಜರ್ಮೆಂಟ್ ಬಂದು 40 by 40. 40 by 40 40 by 40 ಇದೆ ಸರ್ ಸೈಟ್. ಇದು ಕಾರ್ನರ್, ಇದು ನಾರ್ತ್ ಮತ್ತೆ ಈಸ್ಟ್ ಕಾರ್ನರ್ ಸರ್. ಇದು ಓಕೆ, ನಾರ್ತ್ ಮತ್ತೆ ಈಸ್ಟ್ ಕಾರ್ನರ್. ಓಕೆ. ಸೊ ಇದರಲ್ಲಿ ನಾವು ಒಂದು ಡೂಪ್ಲೆಕ್ಸ್ ಹೌಸ್ ಕಟ್ಟಿದೀವಿ. G+2 ಬರುತ್ತೆ. G+2 ಬರುತ್ತೆ. G+2. ಸೊ 40 by 40 ಅಂದರೆ ಯೂಶುವಲಿ ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ ಎಲ್ಲ ಆಲ್ಮೋಸ್ಟ್ 1 ಕೋಟಿ ಮೇಲೆ ದಾಟುತ್ತೆ ಅನ್ಕೊಂಡಿದ್ದೀನಿ. ಬಟ್ ಈ ಬಡ್ಜೆಟ್ ಎಷ್ಟಲ್ಲಿ ಮಾಡಿದ್ದೀರಾ ಸರ್? ಇದು ಟೋಟಲ್ ಓವರ್ ಆಲ್ ಸರ್, ನೀವೇನು ನೋಡ್ತಾ ಇದ್ದೀರಾ, ಸ್ಟೋನ್ ಕ್ಲಾಡಿಂಗ್ಸು, ಈ ಕಟ್ಟೆ ಮತ್ತೆ ಇದು ಮತ್ತೆ ಈಗೆಲ್ಲ ಇನ್ಕ್ಲೂಡಿಂಗ್ ಇಂಟೀರಿಯರ್ಸ್ ಎಲ್ಲ ಸೇರಿ ಸರ್. ಸೊ 85 lakhsಗೆ ಮುಗಿಸಿದೀವಿ ನಾವು. 85 lakhs. ಓಕೆ. ಸೊ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಸರ್ ಯಾವುದೇ ರೀತಿ ಇಲ್ಲ. ಬೇಕಾದ್ರೆ ನೀವು ಕ್ಲೈಂಟ್ಸ್ ಇರ್ತಾರೆ, ನೀವು ಅವ್ರ ಹತ್ರ ಬೇಕಾದ್ರೆ ಮಾತಾಡ್ಬೋದು. ಓಕೆ. ಸೊ ಲಾಸ್ಟಲ್ಲಿ ರಿವ್ಯೂ ತಗೊಳ್ಳೋಣ ಕ್ಲೈಂಟ್ಸ್ ಅದು. ಸೊ ಅದಕ್ಕೆ ಮುಂಚೆ ನೀವು ಏನೇನು ಸರ್ವಿಸಸ್ ಎಲ್ಲ ಪ್ರೊವೈಡ್ ಮಾಡ್ತೀರಾ ಸರ್? ನಮ್ದು ಮೇನ್ ಬೇಸಿಕಲಿ ಬಂದು ಕನ್ಸ್ಟ್ರಕ್ಷನ್ಸ್. ಸೊ ಬಿಲ್ಡಿಂಗ್ ಪ್ಲಾನಿಂಗ್ಸು, ಓಕೆ, ಕನ್ಸ್ಟ್ರಕ್ಷನ್ಸ್ ಫುಲ್ ಅಂದ್ರೆ ಫುಲ್ ಓವರ್ ಆಲ್. ಒಂದ್ಸತಿ ನಾವು ಹ್ಯಾಂಡ್ ಓವರ್ ತಗೊಂಡ್ರೆ ಪ್ಲಸ್ ಇಂಟೀರಿಯರ್ ಎಲ್ಲ ಸೇರಿ ಫುಲ್ ಹ್ಯಾಂಡ್ ಓವರ್ ಕೀ ಕೊಡೋ ತರ ಮಾಡ್ಕೊಡ್ತೀವಿ. ಸೂಪರ್ ಸರ್. ಓಕೆ. ಸೊ ಇಲ್ಲಿ ಫ್ರಂಟ್ ಎಲಿವೇಶನ್ ಅಂತ ಬಂದ್ರೆ ಯಾವ ತರ ಒಂದು ಪ್ಲಾನಿಂಗ್ ಮಾಡಿದ್ದೀರಾ ಸರ್? ಸರ್, ಇದು ಫ್ರಂಟ್ ಎಲಿವೇಶನ್ ಬಂದು ಇದು ನೇಮ್ ಬೋರ್ಡ್, ಇದು ಒಂಥರ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿ ಅಲ್ಲೊಂದು ಲೈಟ್ ಆ ಥರ ಎಲ್ಲ ಹಾಕಿ ಇದು ಮಾಡಿ ಇದೊಂದು ಜಸ್ಟ್ ಇದೊಂದು ಗಾರ್ಡನ್ ತರ ಮಾಡೋಣ ಅಂತ ಒಂದು ಇದಿದೆ ಸರ್. ಸೊ ಅದಕ್ಕೆ ಇದನ್ನ ಜಾಗ ಬಿಟ್ಟಿದ್ದೀವಿ. ಓಕೆ. ಸೊ ಇದೆಲ್ಲ ಬಂದು ಗ್ರೂ ಕಟ್ಸ್ ಎಲ್ಲ ಮಾಡಿ ಇದು ಟೆಕ್ಸ್ಚರ್ ಪೇಂಟ್ ಯೂಸ್ ಮಾಡಿದ್ದೀವಿ ಸರ್. ಟೆಕ್ಸ್ಚರ್ ಪೇಂಟ್. ಸೊ ಮತ್ತೆ ವಿಂಡೋಸ್ಗೆಲ್ಲ ಪಿನ್ನು ಆ ಥರ ಎಲ್ಲ ಮಾಡಿ, ಸೊ ಇದರಲ್ಲೆಲ್ಲ ಫುಲ್ ಗ್ರಾನೈಟ್ ಅಲ್ಲೇ ಮುಂದೆ ಫ್ರಂಟ್ಗೆ ಒಂದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಕಾಣಲಿ ಅಂತ ಸೊ ಆ ಥರ ಡಿಸೈನ್ ಮಾಡಿದೀವಿ. ಓಕೆ. ಸೊ ಒಳಗಡೆ ಮಿನಿ ಗಾರ್ಡನ್ ಟೈಪ್ ತರ. ಸರ್, ಮುಂದೆ ಒಳಗಡೆ ಒಂದು ಗಾರ್ಡನ್ ಇದೆ, ಒಂದು ಒಳ್ಳೆ ಒಂದು ಬಾಲ್ಕನಿನೂ ಇದೆ. ನೀವು ಇನ್ನೊಂದು ಬಾಲ್ಕನಿ ನೋಡ್ಬೇಕು, ತುಂಬಾ ಚೆನ್ನಾಗಿದೆ ಅದು. ಹೌದಾ? ಸೊ ಇದು ಬಂದು SS ಗೇಟ್ ಸರ್. ಇದು SS ವಿತ್ HPL ಶೀಟ್ಸ್ ಯೂಸ್ ಮಾಡಿದೀವಿ, ಮತ್ತೆ CNC ಕಟಿಂಗ್ಸ್ ಎಲ್ಲ. ವಿಡ್ತ್ ಲೆಂತ್ ಎಷ್ಟು ಬರುತ್ತೆ ಸರ್? ಇದು ವಿಡ್ತ್ ಬಂದು ಒಂದು 13 feet ಬರುತ್ತೆ ಸರ್. 13 feet. ಹೈಟ್ ಬಂದು 6 feet. 6 feet ಬರುತ್ತೆ. ಸೊ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಸರ್? ಇದೆಲ್ಲ ಇನ್ಕ್ಲೂಡ್ ಸರ್, ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಮಗೆ ಕ್ಲೈಂಟ್ಸ್ ಏನು ಅಂದ್ರೆ, ನೋಡಿ ಸಂತೋಷ್, ನಮ್ಗೆ ಏನು ನೀವು ಅದೇ ಇದು ಅದೇ ಏನು ಅಂತ ಕೇಳಬೇಡಿ, ಏನಿದೆ ಎಲ್ಲ ಫುಲ್ ಮೊದಲೇ ನಾವು ಪ್ಲಾನ್ ಕೊಟ್ಬಿಟ್ಟಿದ್ವಿ ಸರ್. ಡಿಸೈನು ಪ್ಲಾನ್ ಎಲ್ಲ ಕೊಟ್ಟು, ಸೊ ಕ್ಲೈಂಟು ನಾವು ಏನು ನಾವು ಎಕ್ಸ್ಟ್ರಾ ಅನ್ನಂಗಿಲ್ಲ ಅಂದ್ಬಿಟ್ಟು ಸೊ ಮೊದಲೇ ಮಾತಾಡಿ ಎಲ್ಲ ಇನ್ಕ್ಲೂಡಿಂಗ್ ಅವ್ರಿಗೆ ಮೊದಲೇ ಪಿಕ್ಚರ್ ಕೊಟ್ಬಿಡ್ತೀವಿ ನಾವು. ಕೊಟ್ಬಿಟ್ಟು ಇದು ಮಾಡಿರೋ ಸರ್. ಸರ್, ಇದು ನಮಗೆ ಮೇನ್ ಕ್ಲೈಂಟ್ಗೆ ಹೇಗೆ ಅಂದರೆ, ಅವರಿಗೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬೇಕಾಗಿತ್ತು. ಒಂದು ಕುತ್ಕೊಳೋದಕ್ಕೆ ಒಂದು ವಾಸ್ತು ಥರ ಅಥವಾ ಒಂದು
ಏನು ಆ ಪಾಸಿಟಿವ್ ವೈಬ್ಸ್ ಬೇಕಲ್ಲ ಸರ್. ಸೊ ಅದಕ್ಕೆ ಏನು ಮಾಡಿದ್ದೀವಿ ನಾವು ಇದನ್ನ ಜಸ್ಟ್ ಒಂದು ಕಾರ್ ಪಾರ್ಕಿಂಗ್ ಥರ ಮಾಡಿಕೊಂಡು ಸೊ ಮುಂದೆ ಗಾರ್ಡನ್ ಥರ ಮಾಡಿದ್ದೀವಿ. ಹಾಂ ಸರ್, ಇದು ಗಾರ್ಡನ್ ಈ ಥರ ಕಾನ್ಸೆಪ್ಟ್ ಮಾಡಿ. ಸೊ ಇದು ಬಂದು ನೀವು ಎಂಟ್ರೆನ್ಸ್ ಏನು ನೋಡ್ತಾ ಇದ್ದೀರಾ, ಸೊ ಇದೊಂದು ಸ್ವಲ್ಪ ಯೂನಿಕ್ ಆಗಿ ಒಂಥರ ಇಲ್ಲಿ ಸ್ಟೆಪ್ಪು, ಇಲ್ಲೂ ಒಂದು ಸಿಟೌಟ್ ಥರ ಕೂತ್ಕೊಂಡು ಹಾಗೆ ಏನೋ ಬೆಳಗ್ಗೆ ಹೊತ್ತು ಒಂದು ನ್ಯೂಸ್ ಪೇಪರ್ ಕೂತ್ಕೊಂಡು ಓದೋ ಹಾಗೆ ಆ ಥರ ಏನೋ ಒಂದು ಕಾನ್ಸೆಪ್ಟ್ ಥರ ಮಾಡಿ ಸೊ ಇದನ್ನ ಡಿಸೈನ್ ಮಾಡಿದ್ದೀವಿ ಸರ್. ಸೂಪರ್ ಸರ್. ಸೊ ನೆಕ್ಸ್ಟ್ ಬಂದರೆ ಇದು ಯಾವ ಲೈಕ್ ವಾಸ್ತು ಟೈಪ್ ಬರುತ್ತೆ ಸರ್? ಇದು ಆ್ಯಕ್ಚುಲಿ ಬಂದು ಈಗ ನಾವು ಇಲ್ಲಿ ಏನು ಇದು ದೇವ್ರ ಮೂಲೆ ಏನು ಕಾಣ್ತಾ ಇದ್ದೀರಲ್ಲ ಸರ್, ಈ ದೇವ್ರ ಮೂಲೆ ಹತ್ರ ಇಲ್ಲಿ 2 ಸ್ಟೆಪ್ ಥರ ಮಾಡಿ ಇದನ್ನ ಸ್ವಲ್ಪ ಅಂದರೆ ಈಗ ಒಳಗಡೆ ಬಂದರೆ ಸರ್, ಅಂದರೆ ಇವಾಗ ನಾವು ಡಸ್ಟ್ಗಾಗಲಿ ಏನೇ ಒಂದಕ್ಕಾಗಲಿ ಒಂದು ಪ್ರೊಟೆಕ್ಟಿವ್ ಥರ ಇರುತ್ತೆ, ಒಂದು ಕುತ್ಕೊಳ್ಳೋಕ್ಕೆ ಒಂದು ಫೀಲಿಂಗ್ ಇರುತ್ತೆ ಸರ್ ಇದು. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ, ಕೆಲವು ವೆಟ್ರಿಫೈಸ್ ಎಲ್ಲ ಯೂಸ್ ಮಾಡಿದ್ದೀವಿ, ವೆಟ್ರಿಫೈಡ್ ಎಲ್ಲ. ಸರ್ ಇದು ಒಂದು ಗ್ರಾನೈಟ್ ಸರ್. ಇದು ಸರ್ ಇದೆಲ್ಲ ಆ್ಯಂಟಿಸ್ಕಿಡ್ ಟೈಲ್ಸ್ ಇದು. ಹಾಂ, 16 ಇಂಚಸ್ ಬೈ 16 by 16. ಹಾಂ, ಇದೆಲ್ಲ ಎಲೆಕ್ಟ್ರಿಕಲ್ ಬೋರ್ಡ್ ಇದು ಬಂದಿದೆ ಸರ್. ಸರ್ ಇದು ನಾವು ಪೇಂಟ್ ಎಲ್ಲ ಯೂಸ್ ಮಾಡಿರೋದೆಲ್ಲ ಪ್ರತಿಯೊಂದು ಏಷ್ಯನ್ ಪೇಂಟ್ ಸರ್. ಏಷ್ಯನ್ ಪೇಂಟ್ ಬಿಟ್ಟು ನಾವು ಇನ್ಯಾವುದೇ ಇದು ಯೂಸ್ ಮಾಡಿಲ್ಲ. ಸೊ ಪಿಲ್ಲರ್ಸ್ ಬಂದು ಇದಕ್ಕೆ ಟೋಟಲ್ಲು ಇವಾಗ ಇದಕ್ಕೆ ಬಂದು 12 ಪಿಲ್ಲರ್ಸ್ ಬಂದಿದೆ ಸರ್. ಹಾಂ, 12 ಪಿಲ್ಲರ್ ಬಂದಿದೆ. ಸೊ 12 ಪಿಲ್ಲರ್ ಬಂದಿದೆ. ಸೊ ಟೋಟಲ್ ಆಗಿ ಮತ್ತೆ ಈ ಕಡೆ ಒಂದು ಗಾರ್ಡನ್ ಸ್ಪೇಸ್ ಇದು ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಸರ್? ಇದು ಬಂದು ನಿಮಗೆ ಒಂದು 22 ಅಡಿ ಏನೋ ಬರುತ್ತೆ ಸರ್ ಇದು ಉದ್ದ ಗಾರ್ಡನ್ನು. ಹಿಂಗೊಂದು 13 ಅಡಿ ಬರುತ್ತೆ ಸರ್ ಇದು. ಇದು 13 ಅಡಿ ಬರುತ್ತೆ. ಓಕೆ. ಸೊ ವಿಂಡೋಸ್ ಎಲ್ಲ ಯಾವ ವುಡ್ ಯೂಸ್ ಮಾಡಿದ್ದೀರಾ ಸರ್? ವಿಂಡೋಸ್ ಎಲ್ಲ ಫುಲ್ಲು ಟೀಕ್ ವುಡ್ಡೇ ಸರ್. ಟೀಕ್ ವುಡ್ಡೇ ಯೂಸ್ ಮಾಡಿದ್ದೀವಿ. ಸೊ ನಾವು ಆಚೆ ಪೇಂಟ್ ಮಾಡಿಸಿದ್ದೀವಿ, ಸೊ ಒಳಗಡೆ ಪಾಲಿಶ್ ಮಾಡಿಸಿದ್ದೀವಿ. ಸೆಟ್ ಬ್ಯಾಕ್ ಅಲ್ಲ ಸರ್? ಸರ್ ಸೆಟ್ ಬ್ಯಾಕ್ಸ್ ಎಲ್ಲ ಆ ಕಡೆ ನಮಗೆ ಒಂದು 3 ಅಡಿ ಬಿಟ್ಟಿದ್ದೀವಿ ಸರ್. ಸೊ ಬ್ಯಾಕ್ ಸೈಡು 1.5 ಅಡಿ ಬಿಟ್ಟಿದ್ದೀವಿ. ಸೊ ಆ ಕಡೆ 2 ಅಡಿ ಬಿಟ್ಟಿದ್ದೀವಿ. ಆ ಕಡೆ 2 ಅಡಿ ಬಿಟ್ಟಿದ್ದೀವಿ. ಸೊ ಮನೆ ಒಳಗೆ ಕೂಡ ನಾವು ಹೋಗೋಣ. ಸರ್ ಎಂಟ್ರೆನ್ಸ್ ಡೋರ್ ನೋಡ್ತಿರ್ಬೋದು. ಇದು ಯಾವ ವುಡ್ ಸರ್? ಇದು ಬರ್ಮಾ ಬಾರ್ಡ್ರು ಸರ್, ಟೀಕ್ ವುಡ್ ಇದು. ಇದು ಬಂದು ಬರ್ಮಾ ಬಾರ್ಡ್ರ್ ಟೀಕ್ ವುಡ್. ಸೊ ಇದರಲ್ಲಿ ನಾವು ಪ್ಯೂ ಪಾಲಿಶ್ ಮಾಡಿದ್ದೀವಿ. ಹಾಂ ಸರ್, ಗ್ಲಾಸ್ ಈ ಥರ. ಸೊ ಹ್ಯಾಂಡ್ ಪಾಲಿಶ್ ಎಲ್ಲ ಯೂಸ್ ಮಾಡಿಲ್ಲ. ಸೊ ಪ್ರತಿಯೊಂದು ಕ್ಲೈಂಟ್ಸ್ ಯಾವ ಥರ ರಿಕ್ವೈರ್ಮೆಂಟ್, ಅವ್ರ ಥರ ಯಾವ ರಿಕ್ವೈರ್ಮೆಂಟ್ ಇದೆಯೋ ಸೊ ಅದೇ ಥರ ರಿಕ್ವೈರ್ಮೆಂಟಲ್ಲಿ ಮಾಡಿದ್ದೀವಿ. ಸೂಪರ್ ಸರ್. ಸೊ ನೆಕ್ಸ್ಟ್ ಬಂದಿದ ತಕ್ಷಣ ಮನೆ ಒಳಗೆ ಆಕ್ಚುಲಿ ಲಕ್ಸುರಿ ಒಂದು ಫೀಲ್ ಬರುತ್ತೆ. ಆ ಥರ ಒಂದು ಲೈಟಿಂಗ್ಸ್, ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಯೂಶಲಿ ಲಿವಿಂಗ್ ಏರಿಯಾ ಅಂತ ಬಂದಾಗ ತುಂಬ ಜನ ಗ್ರ್ಯಾಂಡ್ ಆಗಿ ಕೇಳಿದ್ದಾರೆ. ಸೊ ಕ್ಲೈಂಟ್ ಯಾವ ಥರ ರೀತಿಯಲ್ಲಿ ಕೇಳಿದ್ರು, ನೀವು ಯಾವ ಥರ ಡಿಸೈನ್ ಮಾಡಿ ಸರ್? ಕ್ಲೈಂಟ್ಸ್ ಹೇಗೆ ಅಂದರೆ ಅವ್ರು ಕೇಳಿದ್ದು ಫಸ್ಟ್ ಪ್ಲ್ಯಾನ್ ಡಿಸೈನ್ ಮಾಡಬೇಕಾದ್ರೆ ಸೊ ನನಗೆ ತುಂಬ ದೊಡ್ಡದು ಹಾಲ್ ಬೇಡ, ಬಿಕಾಸ್ ಯಾಕೆ ಅಂದರೆ ಫ್ಯಾಮಿಲಿ ಎಲ್ಲ ಹತ್ರದಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಅವ್ರದ್ದೊಂದು ಕಾನ್ಸೆಪ್ಟ್ ಇತ್ತು ಸರ್. ಸೊ ಅದಕ್ಕೆ ಏನು ನಮಗೆ ಎಷ್ಟು ತಕ್ಕಂತೆ ಬೇಕೋ ಈಗ ಬಂದು ನಿಮ್ಗೆ 18 ಫೀಟ್ ಬರುತ್ತೆ ಸರ್. ಇದು 18 ಫೀಟ್ by 15 ಫೀಟ್ ಬರುತ್ತೆ ಇದು ಸರ್. ಇದು ಟಿ ವಿ ಕ್ಯಾಬಿನೆಟ್ಸ್ ಬಂದು ಇದು ಫುಲ್ಲು ವಿನಿಯರ್ ಶೀಟ್ಸ್ ಯೂಸ್ ಮಾಡಿದ್ದೀವಿ ಸರ್. ವುಡ್ ವಿನಿಯರು. ಸೊ ವಿತ್ ಪಾಲಿಶು. ಸೊ ಇದು ವುಡ್ಡಲ್ಲಿ POP ಮಾಡಿ ಸರ್. ಇದಕ್ಕೆ ಡಿಕೋ ಪೇಂಟಿಂಗ್ ಮಾಡಿದ್ದೀವಿ ನಾವು. ಹಾಂ ಸರ್, ಇದೆಲ್ಲ ವಾಲ್ ಪೇಪರ್ ಸರ್. ಇದೆಲ್ಲ ನಮ್ಮ ಕ್ಲೈಂಟ್ಸ್ಗೆ ಅವ್ರಿಗೆ ಅವ್ರದ್ದೇ ಡಿಸೈನ್ಸ್ ಎಲ್ಲ ಅವ್ರದ್ದೇ ಸೆಲೆಕ್ಷನ್ಸ್ ಇರುತ್ತೆ. ಸೊ ಇದಕ್ಕೆಲ್ಲ ವಾಲ್ ಪೇಪರ್ಸ್ ಯೂಸ್ ಮಾಡಿದ್ದೀವಿ. ಹಾಂ ಎಸ್ ಸರ್, ಅಲ್ಲೊಂದು ವಿಂಡೋ, ಇಲ್ಲೊಂದು ವಿಂಡೋ. ಸರ್ ವಿಂಡೋ ಬಂದು ಇದು 6.5 ಫೀಟ್ ಇದೆ ಸರ್ ಇದು. ಹಾಂ ಸರ್, ಇದು ಪೂಜಾ ಡೋರ್ ಬಂದು ನಮಗೆ ವೆಸ್ಟ್ ಫೇಸಿಂಗ್ ಬರುತ್ತೆ. ಸೊ ನಾವು ಮುಖ ಮಾಡಿ ಪೂಜೆ ಮಾಡೋದು ಈಸ್ಟ್ ಫೇಸಿಂಗಿಗೆ. ಹಾಂ ಸರ್, ಇಲ್ಲಿ ನಾವು ನೋಡಿ ಸರ್, ಇಲ್ಲಿ ಒಂಥರ ಡಿಫ್ರೆಂಟಾಗೆ ನಾವು ಇದು ಮಾಡಿದ್ದೀವಿ. ಸೊ ನಾವು ಇಲ್ಲೆಲ್ಲ ನಾರ್ಮಲ್ ಆಗಿ ಎಲ್ಲರೂ ಏನೋ ಗೋಲ್ಡನ್ ಬೀಡಿಂಗ್ ಹಾಕ್ತಾರೆ. ಸೊ ನಾವು ಇಲ್ಲಿ ಸ್ಟಿಪ್ ಲೈಟ್ ಅಲ್ಲೇ ಲೈಟಿಂಗ್ ಡಿಸೈನ್ ಮಾಡಿದ್ದೀವಿ, ಸ್ವಲ್ಪ ಲಕ್ಸುರಿಯಾಗಿ ಕಾಣಲಿ. ಇದು ಮಾರ್ಬಲ್ಸ್ ಬರುತ್ತಾ ಟೈಲ್ಸ್ ಸರ್? ಇದೆಲ್ಲ ವೆಟ್ರಿಫೈಡ್ ಟೈಲ್ಸ್ ಸರ್. ಇದು ಮಾತ್ರ ಈ ಕಟ್ಟೆಗೆ ಮಾತ್ರ ನಾವು ಮಾರ್ಬಲ್ಸ್ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಫ್ಲೋರಿಂಗ್ ಯೂಸ್ ಮಾಡಿರೋದು ಸರ್ ಎಲ್ಲ ಇದು 6x4 ವೆಟ್ರಿಫೈಡ್ ಟೈಲ್ಸ್ ಸರ್. ಇದು ಇಲ್ಲ ಸರ್, ನಾರ್ಮಲ್ ವೆಟ್ರಿಫೈಡ್ ಟೈಲ್ಸ್ ಏನೇ. ಸೊ ನೋಡೋದಕ್ಕೆ ನಿಮ್ಗೆ ಅದೇ ಥರ ಲಕ್ಸುರಿ ಲುಕ್ ಕೊಡುತ್ತೆ ಅದು. ನೆಕ್ಸ್ಟ್ ಒಂದು ನೋಡ್ತಿರ್ಬೋದು, ಕಿಚನ್ ಏರಿಯಾ ಇದೆ. ಹಾಂ ಸರ್, ಇದು ಡೈನಿಂಗ್. ಸೊ ಕಿಚನ್ನಲ್ಲಿ ಮಾಡರ್ನ್ ಕಿಚನ್ ಬರುತ್ತಲ್ಲ ಸರ್? ಹಾಂ ಸರ್, ಮಾಡರ್ನ್ ಕಿಚನ್ ಸರ್. ಎಲ್ಲ ಆಕ್ರಾಲಿಕ್ ಶೀಟ್ಸೇ ಯೂಸ್ ಮಾಡಿರೋದು. ವುಡನ್ನಲ್ಲಿ ಆಕ್ರಾಲಿಕ್ ಶೀಟ್ಸೇ ಯೂಸ್ ಮಾಡಿರೋದು. ಹಾಂ ಸರ್, ಎಲ್ಲ ಕೆಲವೊಂದು ಇದೆಲ್ಲ ಹೈಡ್ರಾಲಿಕ್ಸ್ ಈ ಥರ ಎಲ್ಲ ಇದೆ. ಇದು ಒಳಗಡೆ ಲೈಟಿಂಗ್ಸು ಈ ಥರ ಓಪನ್ ಟೈಪ್ ಥರ ಇರುತ್ತೆ. ಇಲ್ಲ ಸರ್, ಇದು ಗ್ರಾನೈಟ್, ಅಸನ್ ಗ್ರೀನ್ ಗ್ರಾನೈಟ್. ಇದು ಅಸನ್ ಗ್ರೀನ್. ಹಾಂ, ಎಲ್ಲ ಜಾಗ್ವ ಎಲ್ಲ ನಾವು ಯೂಸ್ ಮಾಡಿರೋದೆಲ್ಲ ಜಾಗ್ವರೇ ಸರ್. ಸರ್ ಇದು 9x8 ಫೀಟ್ ಬರುತ್ತೆ ಸರ್. ಇದು 9x8 ಫೀಟ್ ಕಿಚನ್. ಹಾಂ, ಇದು ಮಾಸ್ಟರ್ ಬೆಡ್ರೂಮು. ಸೊ ಇದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮು. ಇದೊಂದು ಸ್ಟಡಿ ಟೇಬಲ್ ಥರ ಮಾಡಿದ್ವಿ ಸರ್. ಇದು ಬಂದು ವಾಶ್ರೂಮ್. ಹಾಂ ಸರ್, ಇದು ಫುಲ್ಲು ಅಪ್ ಟು 10 ಫೀಟ್ವರೆಗೂ ನಾವು ಇದು ಮಾಡಿದ್ದೀವಿ ಸರ್. ಎಲ್ಲ ಫುಲ್ ಜಾಗ್ವಾರ್ ಫಿಟ್ಟಿಂಗ್ಸೇ ಯೂಸ್ ಮಾಡಿರೋದು. ಇದೆಲ್ಲ ಮೋಲ್ಡ್ ಮೌಂಟೆಡ್, ವಾಲ್ ಮೌಂಟೆಡ್ ಕಮೋಡ್ ಫಿಟ್ ಮಾಡಿದ್ದು. ಹಾಂ ಸರ್, ಇದೆಲ್ಲ ಫುಲ್ಲು ಗ್ಲಾಸಿ ವಿತ್ ಗ್ಲಾಸಿ ಫಿನಿಶ್ ಇದೆ ಸರ್. ಇಲ್ಲ ಸರ್, ಮಾಮೂಲಿ ಗ್ರಾನೈಟೇ ಯೂಸ್ ಮಾಡಿದ್ದೀವಿ. ಲಪೋತ್ರ ಯಾವುದು ಯೂಸ್ ಮಾಡಿಲ್ಲ ನಾವು, ವಿತ್ ದ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಸೊ ಇದು ಅರೌಂಡ್ ಒಂದು ಕಾಸ್ಟ್ ಬಂದು ಒಂದು 120 ರೂಪೀಸ್ ಆ ಥರ ಇದೆ ಗ್ರಾನೈಟ್. ಹಾಂ ಸರ್, ಲೈಟ್ಸು. ಯಾ ಸರ್. ಸರ್ ಇದು ಜಸ್ಟ್ ಒಂದು ಸ್ಟೋರೇಜ್ ಥರ ಮಾಡ್ಕೊಂಡಿದ್ದೀವಿ ಸರ್.
ಈಗ ಏನೇ ಎಮರ್ಜೆನ್ಸಿ ವೇಸ್ಟ್ ಆಗದೆ ಇರೋ ಥರ ಒಂದು ಸ್ಟೋರೇಜ್ ಥರ ಈ ಥರ ಏನಾದರೂ ಆಕ್ಸೆಸರೀಸ್ ಏನೋ ಇಟ್ಕೊಳೋದಕ್ಕೆ ಒಳಗಡೆಗೆ. ನೆಕ್ಸ್ಟ್ ನೋಡ್ತಿರ್ಬೋದು ಒಂದು ಇದು ಕೂಡ ಇದೆ. ಹಾಂ ಸರ್, ಇದು SS ಬ್ಲಾಸ್ಟರ್ಸ್ ಯೂಸ್ ಮಾಡಿದ್ದೀವಿ ವಿತ್ ಗ್ಲಾಸ್. ವಿತ್ ಗ್ಲಾಸ್ ಸರ್. ನೋಡ್ತಿರ್ಬೋದು ಇದು ಫುಲ್ ವಾಲ್ ಪೇಪರ್ಸ್ ಬರುತ್ತಲ್ಲ ಸರ್? ಹಾಂ ಸರ್, ಫುಲ್ ವಾಲ್ ಪೇಪರ್ಸ್ ಯೂಸ್ ಮಾಡಿರಲ್ಲ? ಹಾಂ ಸರ್, ಹೌದು. ಓಕೆ, ಈ ಸ್ಪೇಸ್ ಕೂಡ ನೋಡ್ಬೋದು ತುಂಬಾನೇ. ಓಕೆ, ಈ ಫ್ಲೋರಲ್ಲಿ ನಮ್ಗೆ ಏನೇನೆಲ್ಲ ಸಿಗ್ಬೋದು ಸರ್? ಸರ್, ಈ ಫ್ಲೋರಿಗೆ ಬಂದರೆ ಇಲ್ಲಿ 2 ಬೆಡ್ರೂಮ್ ಪ್ರೊವೈಡ್ ಮಾಡಿದ್ದೀವಿ ಸರ್. ಸರ್, ಒಂದು ನಾವೇನು ನೋಡ್ತೀವಿ ಇಲ್ಲಿ ಮೇಲ್ಗಡೆ ಏನು ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಇದೆ, ಸೇಮ್ ಬೆಡ್ರೂಮ್ ಸೈಜಸ್ಸೇ, ಬಟ್ ಇಂಟೀರಿಯರ್ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಚೇಂಜ್ ಕಾಂಬಿನೇಷನ್ ಚೇಂಜ್ ಮಾಡಿದ್ದೀವಿ ಸರ್. ಹೆಡ್ ಬೋರ್ಡ್ ಎಲ್ಲ ಕೊಟ್ಟಿದ್ದೀರಾ? ಹೌದು, ಫಿಕ್ಸ್ಡ್ ಬೆಡ್ ಬರುತ್ತೆ. ಹಾಂ ಸರ್, ಎಲ್ಲ ಫಿಕ್ಸ್ಡ್. ಪ್ಲಸ್ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಮಾಡಿಲ್ಲ ಸರ್ ನಾವು. ಅಟ್ಯಾಚ್ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಮಾಡಿದ್ದೀವಿ. ಓಕೆ, ಸೊ ಇಲ್ಲೂ ವೆಂಟಿಲೇಷನ್ ವಿಂಡೋ. ಹಾಂ ಸರ್, ವೆಂಟಿಲೇಷನ್ಗೆಲ್ಲ ವಿಂಡೋ. ಪ್ಲಸ್ ಆಮೇಲೆ ಇಲ್ಲಿ ನೀವು ನೋಡ್ಬೋದು ಸರ್, ಇದು ಚಿಕನ್ ಮೆಶ್ಶು. ಕೆಲವರೆಲ್ಲ ಫೈಬರಲ್ಲಿ ಸಪ್ರೇಟ್ ಮಾಡಿಸ್ತಾರೆ. ಓಕೆ ಓಕೆ, ನಾವೇನು ಮಾಡಿದ್ದೀವಿ ಇಲ್ಲಿ ವಿತ್ ವಿಂಡೋ ಫ್ರೇಮ್ ಒಳಗಡೆ ಮಸ್ಕಿಟೋ ಮೆಶ್ ಕೊಟ್ಬಿಟ್ಟು ಸಪ್ರೇಟ್ ಮಾಡಿ ಇಲ್ಲೊಂದು ಎಕ್ಸ್ಟ್ರಾ ಒಂದು ಈ ಥರ ವಿಂಡೋ ಮಾಡಿದ್ದೀವಿ ಇಲ್ಲಿ. ಓಕೆ ಓಕೆ, ಈ ಥರ. ಓ, ಆ ಥರ ಎಕ್ಸ್ಟ್ರಾ ಈ ಥರ ಎಕ್ಸ್ಟ್ರಾ ಡಬಲ್ ಥರ ಮಾಡಿದ್ದೀವಿ ಸರ್. ಓಕೆ ಓಕೆ, ಸೂಪರ್. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ನೋಡ್ತಿರ್ಬೋದು ಒಂದು ಸ್ಟಡಿ ಯೂನಿಟ್ ಕೂಡ ಇದೆ ಮತ್ತು ಟಿವಿ ಯೂನಿಟ್ ಕೂಡ ಮಾಡಿ. ಹೌದು ಸರ್, ಇದು ಇಲ್ಲೂ ಒಂದು ಸ್ಟಡಿ ಟೇಬಲ್ ಥರ ಮಾಡಿದ್ದೀವಿ. ಓಕೆ, ಸೊ ಹಾಗೆ ಈಗ ಬಂದರೆ ಸರ್, ಇದು ಬಂದು ಕಾಮನ್ ಬಾತ್ರೂಮ್. ಇದು ಕಾಮನ್ ಬಾತ್ರೂಮ್ ಅಂದರೆ 2 ರೂಮ್ಗೆ ಕಾಮನ್. 2 ರೂಮ್ಗೂ ಒಂದೇ ಬಾತ್ರೂಮ್. ಸೊ ಇಲ್ಲಿ ಸೇಮ್ ಸರ್, ಕೆಳಗಡೆ ಏನು ಜಾಗ್ವಾರು ಸೆರಾ ಬ್ರ್ಯಾಂಡ್ ಏನು ಯೂಸ್ ಮಾಡಿದ್ದೀವಿ, ಓಕೆ. ಸೊ ಅದೇ ಥರ ಇಲ್ಲಿ ಸೇಮ್ 10 feet ಹೈಟ್ವರೆಗೂ ಓಕೆ ವಾಲ್ಗೆ ಟೈಲ್ಸ್ ಪ್ರೊವೈಡ್ ಮಾಡಿದ್ದೀವಿ. 10 feet ತನಕ ವಾಲ್ ಟೈಲ್ಸ್ ಮಾಡಿದ್ದೀರಾ? ಓಕೆ, ವಿತ್ ಲೈಟಿಂಗ್ಸ್. ವಿತ್ ಲೈಟಿಂಗ್ಸ್ ಥರ ಎಲ್ಲ ಇರುತ್ತೆ. ಓಕೆ ಸರ್, ಹೀಗೆ ಬಂದರೆ ಇಲ್ಲಿ ಒಂದು ಎಮರ್ಜೆನ್ಸಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ, ಓಕೆ, ಒಂದು ಎಮರ್ಜೆನ್ಸಿ ಏನಾದರೂ ಒಂದು ಮೇಂಟೈನ್ ಮಾಡೋದಕ್ಕೆ ಒಂದು ಚಿಕ್ಕದ ಅವ್ರ ಒಳಗಡೆನೇ ಬೇಕು ಅಂದರು ಕ್ಲೈಂಟು. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಇದೇ ಥರ ಬಂದರೆ ಸರ್, ಇಲ್ಲಿ ಇದೊಂದು ಬಾಲ್ಕನಿ ಸರ್. ಇದು ಸೊ ಇಲ್ಲಿ 2 ಬಾಲ್ಕನಿ ಅಂದ್ರಲ್ಲ? ಇದು ಒಂದು ಬಾಲ್ಕನಿ ಸರ್ ಇದು. ಓಕೆ ಓಕೆ. ಸೊ ಇದು ನಾವು 8 feetಗೆ ಮೋಲ್ಡ್ ಹಾಕಿದ್ದೀವಿ. ಇಲ್ಲಿ 10 feet ವರೆಗೂ ತೊಗೊಂಡಿಲ್ಲ ಸರ್, ಬಿಕಾಸ್ ಯಾಕೆಂದ್ರೆ ಒಂದು ಎಲಿವೇಶನ್ಗೆ ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಪರ್ಪಸ್ಗೆ. ಸೊ ನಾವು 8 feetಗೆ ಮೋಲ್ಡ್ ಹಾಕಿ ವಿತ್ SS ಗ್ಲಾಸ್ ರೈಲಿಂಗ್ಸ್ ಮಾಡಿದ್ದೀವಿ. SS ಗ್ಲಾಸ್ ರೈಲಿಂಗ್ಸ್ ಬರುತ್ತೆ. ಇದೆಲ್ಲ ಏನು ಸರ್? ಇದು ಒಂಥರ ಸರ್, ಇದೆಲ್ಲ ಫುಲ್ ಆಂಟಿ ಸ್ಕಿಡ್ ಸರ್. ಎಲ್ಲ ಫುಲ್ ಆಂಟಿ ಸ್ಕಿಡ್ ಪಾರ್ಕಿಂಗ್ ಟೈಲ್ಸ್. ಸೊ ನಾವು ಬ್ರ್ಯಾಂಡ್ ಎಲ್ಲ ಯೂಸ್ ಮಾಡಿರೋದು ಸೊಮಾನಿ ಬ್ರ್ಯಾಂಡೇ ಸರ್ ಯೂಸ್ ಮಾಡಿರೋದು. ಸೊ ಬೇರೆ ಯಾವ ಬ್ರ್ಯಾಂಡು ನಾವು ಯೂಸ್ ಮಾಡಿಲ್ಲ. ಓಕೆ ಸರ್. ಸೊ ನೆಕ್ಸ್ಟ್ ನೋಡ್ತೀವಿ ಸರ್. ಹಾಗೆ ಈಗ ಬಂದರೆ, ಸೊ ಇಲ್ಲಿ ಒಂದು ಡಕ್ಟ್ ಓಪನ್ ಮಾಡಿದ್ದೀವಿ ಸರ್. ಇದು ಡೈನಿಂಗ್ ಹಾಲು ಕೆಳಗಡೆ ಕಾಣೋದಕ್ಕೆ. ಇವಾಗ ಮಕ್ಕಳು ಮೇಲಿರ್ತಾರೆ, ಸೊ ಅವರು ಕರೆದಾಗ ಮಕ್ಳಿಗೆ ಕೇಳಿಸೋ ಆಗಿರಬೇಕು. ಸೊ ಆ ಥರ ಮಾಡಿದ್ದೀವಿ ಸರ್. ಸೊ ಇಲ್ಲಿ ಇದೇ ಥರ ಬಂದರೆ ಇನ್ನೊಂದು ಬೆಡ್ರೂಮ್ ಸರ್ ಇದು. ಸೊ ಇಬ್ರು, ಇದು ಸ್ವಲ್ಪ ದೊಡ್ಡದಾಗಿದೆಯಾ ಬೆಡ್ರೂಮ್? ಇಲ್ಲ ಸರ್, ಮಾಸ್ಟರ್ ಬೆಡ್ರೂಮ್ ದೊಡ್ಡದಾಗಿದೆ. ಸೊ ಅದಕ್ಕಿಂತ ಇನ್ನೊಂದು ಫೀಟ್ ಕಮ್ಮಿ ಬರುತ್ತೆ. ಬಟ್ ನೋಡೋದಕ್ಕೆ ಫುಲ್ ವಾರ್ಡ್ರೋಬ್ಸ್ ಎಲ್ಲ. ಹೌದು ಸರ್, ಎಲ್ಲ ಫುಲ್ ಎಲ್ಲ ವಿತ್ ವಾರ್ಡ್ರೋಬ್ಸ್ ಎಲ್ಲ ರೆಡಿ ಮಾಡಿ ಇದಕ್ಕೂ ಒಂದು ಸ್ಟಡಿ ಟೇಬಲ್ ಮಾಡಿದೀವಿ. ಓಕೆ ಓಕೆ ಓಕೆ. ಸೊ ಇದು ನೋಡ್ತಿರ್ಬೋದು, ಸ್ಟಡಿ ಟೇಬಲ್ ಎಲ್ಲ ಒಂಥರ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿ ಬುಕ್ಸ್ ಎಲ್ಲ ಇಡಕ್ಕೆ ಮಾಡಿದ್ದೀರಾ. ಸೊ ವಾರ್ಡ್ರೋಬ್ಸ್ ಎಲ್ಲ ಕಂಪ್ಲೀಟ್ ಇಂಟೀರಿಯರ್ ಕೂಡ ನೀವೇ ಮಾಡಿ ಸರ್? ಎಲ್ಲ ಫುಲ್ಲು ನಮ್ದೇ ಸರ್, A to Z ನಮ್ದೇನೆ. ಓಕೆ. ಸೊ ಇದು ನೋಡ್ತಿರ್ಬೋದು, ಟೈಲ್ಸ್ ಎಲ್ಲ ವಿಟ್ರಿಫೈಡ್ ಆಗಿರುತ್ತೆ. ಮತ್ತೆ ಈ ಕಡೆ ಬಂದ್ಬಿಟ್ಟು ಸರ್, ಇಲ್ಲಿ ಪೂಜಾ ಮನೆಗೆ ಇಲ್ಲಿ ಒಂದು ಗ್ಲಾಸ್ ತರ ಮಾಡಿ ಇದಕ್ಕೊಂದು ಮಾಡಿದ್ದೀವಿ ಸರ್. ಇದಕ್ಕೆಲ್ಲ ಫುಲ್ಲು ಗೋಲ್ಡನ್ ಬೀಡಿಂಗ್ ಇದು ಬರುತ್ತೆ ಸರ್. ಗೋಲ್ಡನ್ ಬೀಡಿಂಗ್ SS ಗೋಲ್ಡನ್ದು. ಓಕೆ, ಸೂಪರ್ ಸರ್. ಬನ್ನಿ, ನಿಮ್ಗೊಂದು ಇನ್ನೊಂದು ಬಾಲ್ಕನಿ ಹೇಳಿದ್ನಲ್ಲ ಸರ್, ಬನ್ನಿ ಸರ್. ಇದು ಸೊ ಇದು ಡಬಲ್ 8 ತರ ಬಾಲ್ಕನಿ ಸರ್ ಇದು. ಓಕೆ ಓಕೆ ಓಕೆ. ಸೊ ಇಲ್ಲಿ ಮತ್ತೆ ಇದೊಂದು ಇಲ್ಲಿ ಮಕ್ಕಳು ಆಡೋದಕ್ಕೆ ಪ್ಲೇ ಗ್ರೌಂಡ್ ತರ ಕೆಳಗಡೆನೆ. ಸೊ ಈ ತರ ಹಿಂಗ್ ಬಂದ್ರೆ, ಸೊ ಫ್ಯಾಮಿಲಿ, ಸೊ ಅವರೆಲ್ಲ ಫಂಕ್ಷನ್ ಅದು ಇದು ಬಂದಾಗ ಆರಾಮಾಗಿ ಇಲ್ಲಿ ರೆಸ್ಟ್ ಮಾಡ್ಬೋದು ಸರ್. ಒಂದು ಪ್ಲೇ ಗ್ರೌಂಡ್ ತರ ಬಾಲ್ಕನಿ ಇದು. ಬಾಲ್ಕನಿ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಸೊ ನಮ್ಗೆ ಗೃಹ ಪ್ರವೇಶಕ್ಕೆ ಬಂದವರು ಸರ್ ತುಂಬಾ ಜನ ಇದನ್ನ ಇಷ್ಟಪಟ್ರು. ಹೌದು, ಯಾಕಂದ್ರೆ ಇದು ಒಂದೇ ಹೈಟ್ ಗಿಲ್ಲ ಅಲ್ಲ, ಒಂಥರ ಡಿಸೈನ್ ಆಗಿ ತುಂಬಾ ಜನ ಸರ್. ಆಮೇಲೆ ನಮ್ಮ ಕ್ಲೈಂಟ್ ಅಂತೂ, ನಮಗೆ ಇವರು ನಮ್ಮ ಓನರ್ ಅಂತೂ ಫೋನ್ ಮಾಡಿ, ಸಂತೋಷ್ ಬಾಲ್ಕನಿ ಅಂತೂ ತುಂಬಾ ಜನ ಇಷ್ಟಪಟ್ಟಿದ್ದಾರೆ, ತುಂಬಾ ಖುಷಿ ಆಯ್ತು ಅಂತ ಪಾಪ ತುಂಬಾ ಖುಷಿ ಪಟ್ರು. ಸೊ ಇದೇನೋ ಒಂದು ಅಟ್ರಾಕ್ಷನ್ ಸರ್ ಇದು. ಆಮೇಲೆ ಇದು ರೋಡ್ ಎಲ್ಲ ಇದೆಯಲ್ಲ ಸರ್, ಇಲ್ಲಿ ಹಾಡೋದಿಕ್ಕೆ ಈ ತರ ಕಾರ್ನರ್ ಅಲ್ಲಿ ಇರೋದ್ರಿಂದ ಗಾಳಿ ಬೆಳಕು. ಹೌದು ಸರ್, ಹೌದು. ಅದು ಒಂಥರ. ಓಕೆ. ಸೊ ನೆಕ್ಸ್ಟ್ ಇವಾಗ ಇಲ್ಲೊಂದು ಫ್ಲೋರ್ ಆಯ್ತು ಸರ್. ಬನ್ನಿ ಈಗ ಸೆಕೆಂಡ್ ಫ್ಲೋರ್ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ. ಸೇಮ್ ಕೆಳಗಡೆಯಿಂದ ಏನ್ ಮೇಂಟೈನ್ ಮಾಡಿದೀವಿ ಸ್ಟೇರ್ ಕೇಸು, ಸೇಮ್ ಅದೇ ಡಿಸೈನ್ ಮೇಂಟೈನ್ ಮಾಡಿದೀವಿ ಸರ್. ಇಲ್ಲಿ ವಾಲ್ ಪೇಪರ್ ಏನೋ ಮಾಡಿಲ್ಲ, ಇಲ್ಲಿ ವಾಲ್ ಪೇಪರ್ ಕೊಟ್ಟಿದ್ದೀರಾ? ಹಾ ಸರ್, ಇಲ್ಲಿ ಒಂದು ಇದ್ರ ಲೈಟ್ ಹಾಕೊಂಡಿದೀವಿ. ಓಕೆ ಸರ್. ಇದು ಬಂದು ಇದೊಂಥರ 2-in-1 ಹಾಲ್ ತರ, ಮಲ್ಟಿಪರ್ಪಸ್. ಹೋಮ್ ಥಿಯೇಟರ್ ತರನೇ ಯೂಸ್ ಮಾಡಬಹುದು. ಹೌದು ಸರ್, ಹೋಮ್ ಥಿಯೇಟರ್ ಬೇಕಾದ್ರೆ ಯೂಸ್ ಮಾಡಬಹುದು, ಜಿಮ್ ಬೇಕಾದ್ರೆ ಯೂಸ್ ಮಾಡಬಹುದು, ಅಥವಾ ಒಂದು ಪಾರ್ಟಿ ಹಾಲ್ ತರ ಬೇಕಾದ್ರೆ ಯೂಸ್ ಮಾಡಬಹುದು, ಒಂದು ಡ್ಯಾನ್ಸ್ ಕ್ಲಾಸ್ ಗೆ ಯೂಸ್ ಮಾಡಬಹುದು, ಏನಿಗೆ ಬೇಕಾದ್ರೆ ಯೂಸ್ ಮಾಡಬಹುದು ಸರ್. ಇದೆಲ್ಲ ಟಫನ್ ಗ್ಲಾಸ್ ಯೂಸ್ ಮಾಡಿದ್ ಸರ್, ಸೇಫ್ಟಿ ಪರ್ಪಸ್ ಗ. ಇದೆಲ್ಲ ನೋಡೋದಕ್ಕೆ ಒಂಥರ ಈ ಆಚೆ ಎನ್ವೈರನ್ಮೆಂಟ್ ನೋಡಿ ಇರೋದಕ್ಕೆ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಆ ಥರ. ಇಲ್ಲಿ ಬಂದು ಸರ್, ಇಲ್ಲಿ UPVC ವಿಂಡೋಸ್ ಯೂಸ್ ಮಾಡಿದೀವಿ. UPVC ಕ್ಲೈಂಟ್ಸ್ ನಮಗೆ ಇಲ್ಲಿ UPVC ವಿಂಡೋಸ್ ಬೇಕು ಅಂದ್ರು. ಸೊ ಸೇಫ್ಟಿ ಗ್ರಿಲ್ ಡಿಸೈನ್ ಮಾಡಿ
ಸೊ ಇದಕ್ಕೆ ಒಂದು UPVC ವಿಂಡೋಸ್ ಇದು ಮಾಡ್ಕೊಟ್ಟಿದ್ದೀವಿ ಸರ್ ಹೀಗೆ ಬಂದರೆ ಸೊ ಇಲ್ಲಿ ಜಸ್ಟು ಇಲ್ಲೊಂದು ಹ್ಯಾಂಡ್ ವಾಶ್ ಥರ ಯೂಸ್ ಮಾಡಿದ್ದೀವಿ ಅಕಸ್ಮಾತ್ ಏನಾರ ಜಿಮ್ಮಿಂದ ಬಂದರೆ ಮುಖ ತೊಳ್ಕೊಳಕ್ಕೆ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಮತ್ತೆ ಇದಕ್ಕೆಲ್ಲ ಫುಲ್ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದೀವಿ ಸರ್ ಇಲ್ಲಿ ಒಂದು ಸುಮ್ಮನೆ ಒಂದು ನ್ಯಾಚುರಲ್ ಬ್ರಿಕ್ಸ್ ಥರ ಒಂದು ಪೇಂಟ್ ಮಾಡಿ ಸೊ ಈ ಥರ ಡಿಸೈನ್ ಮಾಡಿದ್ದೀವಿ ಇಲ್ಲಿ ಎಲ್ ಶೇಪ್. ಸೂಪರ್ ಸರ್. ಓಕೆ ಸರ್, ಈ ಗಾಳಿ ಬೆಳಕಂತೂ ಏನು ಪ್ರಾಬ್ಲಮ್? ಹೌದು ಸರ್, ಗಾಳಿ ಬೆಳಕಂತೂ ತೊಂದರೆನೇ ಇಲ್ಲ ಸರ್. ಓಕೆ. ಸೊ ಇದು ಬಂದು ಇಲ್ಲಿ ಟೆರೇಸು. ಸೊ ನಾವು ಹೇಳ್ದಂಗೆ ಸರ್ ಇನ್ಕ್ಲೂಡಿಂಗು ಇದಿರುತ್ತೆ. ಸೊ ಇನ್ಕ್ಲೂಡಿಂಗ್ ಇದನ್ನು ಸೇರಿ ನಾನು ನಿಮ್ಗೆ ಹೇಳ್ತಾ ಇರೋದು 85 lakhs ಅಂತ. ಹೌದಾ? ಹೌದು ಸರ್, ಮಂಗಳೂರು ಟೈಲ್ಸ್ ಎಲ್ಲ. ಹೌದು ಸರ್, ಹೌದು ಮಾಡಿರೋದು. ಸೊ ಇದಕ್ಕೆಲ್ಲ ಫುಲ್ಲು ಆಂಟಿ ಸ್ಕಿಡ್ ಟೈಲ್ಸೇ ಯೂಸ್ ಮಾಡಿದೀವಿ. ಪ್ರತಿಯೊಂದು ಟೈಲ್ಸು ಸಹ ಸೋಮಾನಿ ಬ್ರ್ಯಾಂಡೇ ಯೂಸ್ ಮಾಡಿರೋದು. ಓಕೆ ಓಕೆ. ಸೊ ಇದು ಓಪನ್ ಟು ಸ್ಕೈ ದೇವ್ರ ಮನೆಗೆ ಸರ್ ಇದು. ಓಕೆ ಓಕೆ. ಸೊ ಇದು ಕಂಪ್ಲೀಟ್ಲಿ ಇಷ್ಟೆಲ್ಲ ಪ್ಲಾನ್ ಮಾಡಿ ಒಂದು ಕನ್ಸ್ಟ್ರಕ್ಟ್ ಮಾಡ್ಕೊಟ್ಟಿ. ಹೌದು ಸರ್, ಮೇಲ್ಗಡೆ ಟ್ಯಾಂಕ್ ಇದು ಬರುತ್ತೆ. ಹೌದು ಸರ್, ಹೌದು ಹೌದು. ಇವಾಗ ಕ್ಲೈಂಟ್ ಹೆಂಗೆ ಅಂದ್ರೆ ಸರ್, ನಾವು ಬಂದು ನಮ್ಮ ಆಫೀಸ್ಗೆ ಒಂದ್ಸತಿ ಮೀಟ್ ಮಾಡಿ, ಸಂತೋಷ್ ಈ ತರ ಬೇಕು, ಈ ನಮಗೆ ಕೆಲವರು ಅದು ಎಕ್ಸ್ಟ್ರಾ ಅಂತಾರೆ, ಸೊ ನೀವು ಯಾವ ತರ ಮಾಡ್ತೀರಾ ಅಂತೆಲ್ಲ ಕೇಳಿದಾಗ ಸೊ ಅವರೆಲ್ಲ ಇನ್ಕ್ಲೂಡಿಂಗ್ ಫಸ್ಟ್ ಅವರು ರಿಕ್ವೈರ್ಮೆಂಟ್ಸ್ ಎಲ್ಲ ನಮ್ಗೆ ಹೇಳಿ ಅದನ್ನೆಲ್ಲ ನಾವು ನೀಟಾಗಿ ನೋಟ್ ಮಾಡ್ಕೊಂಡು ಸರ್, ಸೊ ಅದಕ್ಕೆ ಏನೊಂದು ಎಸ್ಟಿಮೇಷನ್ ಆಗುತ್ತೆ ವಿತ್ ಇಂಟೀರಿಯರ್ ಅಂತೆಲ್ಲ ಹೇಳಿ ಫುಲ್ ಡೀಟೇಲಿಂಗ್ ಆಗಿ ಎಸ್ಟಿಮೇಷನ್ ಮಾಡಿ ಅವ್ರಿಗೆ ಕೊಟ್ಟಾದ್ಮೇಲೆ ಸೊ ನಾವು ಅವ್ರ ಹತ್ರ ಮಾತುಕತೆ ಆಡಿ ಸೊ ಫೈನಲ್ ಮಾಡ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡಿರೋದು. ಸೂಪರ್ ಸರ್. ಸೊ ಇವಾಗ ಯಾರಾದರೂ ಇಲ್ಲಿ ಪಕ್ಕದಲ್ಲಿ ಯಲಹಂಕ ಹತ್ರ ಮನೆ, ರಾಜನಕುಂಟೆ, ಹೆಸರುಘಟ್ಟ ಸೈಡು, ಆಮೇಲೆ ಅಬ್ಬಿಗೆರೆ ಸೈಡ್ ಯಾರು ಮಾಡ್ತೀರಾ ಅದು ಕೂಡ ಒಂದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಇವ್ರು ಕೂಡ ಸುಮಾರು ಪ್ರಾಜೆಕ್ಟ್ಸ್ ಇಲ್ಲಿ ಮಾಡಿದ್ದಾರೆ. ಸೊ ಅವ್ರ ಪ್ರಾಜೆಕ್ಟ್ಸ್ ಎಲ್ಲ ಹೋಗಿ ಕೂಡ ನೀವು ನೋಡ್ಕೊಬೋದು. ಹೌದು ಸರ್. ಓಕೆ. ಮತ್ತೆ ಬೆಂಗಳೂರು ಮಾತ್ರ ಮಾಡ್ತೀರಾ ಅಥವಾ ನೀವು ಬೇರೆ ಕಡೆ? ಇಲ್ಲ ಸರ್, ಇವಾಗ ತಕ್ಷಣಕ್ಕೆ ಬೆಂಗಳೂರು ಮಾತ್ರ ಪ್ಲಾನ್ ಮಾಡ್ತಾ ಇದೀವಿ. ಹೌದು ಸರ್, ಔಟ್ಸ್ಕಟ್ಸ್ಗೆ ಇನ್ನು ಮುಂದೆ ನೋಡೋಣ ಅಂದ್ಬಿಟ್ಟು ಸೊ ಈಗ ಮಾಡಿದ್ವಿ. ಈಗ ನಮ್ದು ಒಂದು 5 ಪ್ರಾಜೆಕ್ಟ್ ನಡೀತಾ ಇದೆ ಸರ್. ಓಕೆ. ಎಲ್ಲೆಲ್ಲಿ ನಡೀತಾ ಇದೆ ಸರ್? ಸರ್ ಇವಾಗ ನಮ್ದು ಹೆಸರುಘಟ್ಟ, ತೊರೆನಕ್ಸಂದ್ರ, ಮತ್ತೆ ಇಲ್ಲಿ ಒನ್ನೆನಹಳ್ಳಿ ಇದೇ ಬಿಲ್ಡಿಂಗ್ ನೋಡಿ ಇಲ್ಲೇ ಮತ್ತೆ ಪಕ್ಕದಲ್ಲಿ ಒಂದು ಕ್ಲೈಂಟ್ ಕೊಟ್ಟಿದ್ದಾರೆ ಸರ್ ಕೆಲಸ. ಸೊ ಇಲ್ಲೊಂದು, ಇಲ್ಲಿ ಮತ್ತೆ ದಿಬ್ಬೂರು, ಇವಾಗ 2 ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ ದಿಬ್ಬೂರಲ್ಲಿ. ಸೊ ಇವಾಗ ತಕ್ಷಣಕ್ಕೆ ಒಂದು 5 ಪ್ರಾಜೆಕ್ಟ್ ನಡೀತಾ ಇದೆ ಸರ್. ಸೂಪರ್ ಸರ್. ಸೊ ನಿಮ್ಮನ್ನ ಮೀಟ್ ಆಗ್ಬೇಕಾದ್ರೆ ನಿಮ್ದು ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ನಮ್ಮ ಆಫೀಸ್ ಬಂದು ಸಿಂಗನಾಯಕನಹಳ್ಳಿ, ಯಲಹಂಕ ಸಿಂಗನಾಯಕನಹಳ್ಳಿ ಹತ್ರ. ಸೊ ನೋವಾ ಆರ್ಕಿಟೆಕ್ಚರ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅಂತ. ಸೊ ನೀವು ಆನ್ಲೈನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಆಫೀಸ್ ಬಂದು ಅಲ್ಲಿ ನಾವು ಪ್ಲಾನಿಂಗು ಮಾಡ್ತೀವಿ. ಇಲ್ಲ ಕನ್ಸ್ಟ್ರಕ್ಷನ್ ಬೇಡ ನಮಗೆ ಪ್ಲಾನಿಂಗ್ ಮಾಡ್ಕೊಡಿ ಅಂದ್ರೆ ಪ್ಲಾನಿಂಗ್ಸು ಮಾಡ್ತೀವಿ. ಇಲ್ಲ ವಿತ್ ಕನ್ಸ್ಟ್ರಕ್ಷನ್ ಮಾಡ್ಕೊಡಿ ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಸೊ ವಿತ್ ಒಂಥರ ಪ್ಯಾಕೇಜ್ ಸರ್, ಪ್ಲಾನಿಂಗ್ ಟು ಕನ್ಸ್ಟ್ರಕ್ಷನ್, ಕೀ ಹ್ಯಾಂಡ್ ಓವರ್ ಕೊಡೋರಿಗೆ. ಸಿವಿಲ್ಗೆ ಸಂಬಂಧಪಟ್ಟಿದ್ದು ಇಂಥ ಕೆಲಸ ಏನಿಲ್ಲ ಅನ್ನಂಗಿಲ್ಲ, ವಿತ್ ಇಂಟೀರಿಯರ್ ಎಲ್ಲ ಸೇರಿ ನಾವು ನೀಟಾಗಿ ಮಾಡ್ಕೊಡ್ತೀವಿ. ಸೂಪರ್ ಸರ್. ಸ್ಕ್ವೇರ್ ಫೀಟ್ ಆ ಥರ ಲೆಕ್ಕ ಬರುತ್ತಾ ಯಾವ ಥರ ಸರ್? ಹೌದು, ಇವಾಗ ನಮ್ದು ಕೆಲವೊಂದು ಪ್ಯಾಕೇಜಸ್ ಇರುತ್ತೆ ಸರ್. ಇವಾಗ ನಮ್ದು ಸ್ಟಾರ್ಟಿಂಗ್ ಬಂದು 1899 ಇಂದ ಸ್ಟಾರ್ಟಿಂಗ್ ಆಗುತ್ತೆ, ಅಪ್ ಟು ನಮಗೆ 2,40,000 ವರೆಗೂ ಪ್ಯಾಕೇಜ್ ಇದೆ. ಪ್ಯಾಕೇಜಸ್ ಇದೆ. ಹೌದು, ಅದು ಡಿಪೆಂಡ್ಸ್ ಅಪಾನ್ ಮೆಟೀರಿಯಲ್ಸ್. ಹೌದು, ಮೆಟೀರಿಯಲ್ಸ್. ಹೌದು ಆ ಥರ. ಪ್ಲಸ್ ಇದರಲ್ಲಿ ಎಕ್ಸ್ಕ್ಲೂಡಿಂಗ್ ಇಂಟೀರಿಯರ್. ಸೊ ಇಂಟೀರಿಯರ್ ಬೇಕು ಅಂದಾಗ ಅದನ್ನ ನೀಟಾಗಿ ಅವ್ರು ಏನು ರಿಕ್ವೈರ್ಮೆಂಟ್ಸ್ ಯಾವ ಥರ ಇರುತ್ತೆ, ಎಲ್ಲಿ ಏನೇನು ಮಾಡಿಸ್ಕೊಂತಾರೆ ಅದನ್ನೆಲ್ಲ ಚೆಕ್ ಮಾಡಿ ಅದೊಂದು ಮೆಜರ್ಮೆಂಟ್ ತಗೊಂಡು ಅದನ್ನ ಫೈನಲ್ ಆಗಿ ಅದಕ್ಕೊಂದು ಕೊಟೇಶನ್ ಕೊಡ್ತೀವಿ ಸರ್. ಓಕೆ ಸರ್, ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪಬ್ಲಿಕೇಶನ್ ಮಾಡಿದ್ರು ಈ ಸರೌಂಡಿಂಗ್ ಅಲ್ಲಿ, ಏನ್ ನಮ್ಮ ಯಲಹಂಕ, ರಾಜನಗುಂಟೆ, ನಮ್ಮ ಹೆಸರುಘಟ್ಟ ಸರೌಂಡಿಂಗ್ ಅಲ್ಲಿ ಮಾಡಿದ್ರು. ನಾವು ಒಂದ್ಸಲ ಫೋನ್ ಮಾಡಿದ ತಕ್ಷಣ ಹಿಂಗೆ ಯಲಹಂಕದಲ್ಲಿ ಅವ್ರ ಬ್ರಾಂಚ್ ಇತ್ತು, ಅದು ಆಫೀಸಲ್ಲಿ ಹೋದಾಗ ಅಂದರೆ ಅವಾಗ ಮಾತಾಡಿದ್ವಿ, ಸರ್ ಹೆಂಗೆ ನೀವೇನೇನು ನಿಮ್ಮ ಇದೇನಿದೆ, ನಿಮ್ಮ ಮೆಟೀರಿಯಲ್ಸ್ ಯಾವ ಥರ ಇದು ಮಾಡ್ತೀರಾ, ಅದಕ್ಕೇನು ಅಂತ ಹೇಳಿದಾಗ ನಮ್ಮದು ಸೈಟು ಅದೇ ಬಂದು ಸೈಟ್ ನೋಡ್ತೀವಿ ಸರ್. ಸೈಟ್ಗೆ ಯಾಕಂದರೆ ಅಲ್ಲಿನ ವಾತಾವರಣಕ್ಕೆ ತಕ್ಕನಾಗೆ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಕೊಟೇಶನ್ಸ್ ಎಲ್ಲ ಕೊಡ್ತೀವಿ ಅಂತೇಳಿ ಇದು ಮಾಡಿದ್ರು. ಆಯ್ತು ಸರ್ ಅಂತೇಳಿ ಕರ್ಕೊಂಬಂದ್ವಿ. ನಾವು ಒಂದು 3-4 ಜನ ಮಾಡಿ ಆಲ್ರೆಡಿ ಇಂಜಿನಿಯರ್ಸ್ನ ಅವ್ರನ್ನೆಲ್ಲ ಕೇಳಿದ್ವಿ, ನಾವು ಕೊಟೇಶನ್ ಕೇಳಿದ್ವಿ. ಅವಾಗ ನಮಗೆ ನೋವಾ ಕನ್ಸ್ಟ್ರಕ್ಷನ್ ಅವರು ನಮಗೆ ಅವರು ಹೇಳಿದ್ದು ರೀತಿ ಎಲ್ಲ ನಮ್ಗೆ ಇಷ್ಟ ಆಯ್ತು. ಸುಮಾರು ಅವ್ರದ್ದು ಪ್ರಾಜೆಕ್ಟ್ ನೋಡಿದ್ವಿ. ಮೇಯ್ನು ಒಬ್ಬ ಮನೆ ಕಟ್ಟುವಂತ ಒಂದು ಗುರಿ ಏನಿರುತ್ತೆ, ಫಸ್ಟ್ ಆಫ್ ಆಲ್ ನೋಡೋದು ಅವ್ರು ಹೆಂಗ್ ಕಟ್ಟಿರ್ತಾರೆ, ಫಿನಿಶಿಂಗ್ ಹೆಂಗ್ ಬಂದಿರುತ್ತೆ ಏನು ಅನ್ನೋದು. ಅದ ತುಂಬಾ ನೋಡಿದಾಗ ತುಂಬಾ ನಮಗೂ ಇಲ್ಲ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ನಾವು ತುಂಬಾ ಅವ್ರ ಪ್ರಾಜೆಕ್ಟ್ ಎಲ್ಲ ಹೋಗಿ ನೋಡಿದಾಗ ನಮ್ಗೆ ಓಕೆ ಅನಿಸ್ತು. ನಾವು ನಮ್ಮ ಮನೆಯವ್ರು ಕುತ್ಕೊಂಡು ಮಾತಾಡಿದ್ವಿ, ಇಲ್ಲ ಈ ನೋವಾ ಕನ್ಸ್ಟ್ರಕ್ಷನ್ ಅವ್ರಿಗೆ ಕೊಡೋಣ ಅಂತ ಹೇಳಿದಾಗ ಓಕೆ ಅಂತ ಬಂದು ಅವರು ಖಂಡಿತ ಪಾಯದಿಂದ ಪ್ರೆಸೆಂಟ್ ಅವತ್ತಿಂದ ಎಂಡ್ ಆಫ್ ಡೇವರೆಗೂ ತುಂಬ ಅಬ್ಸರ್ವೇಷನ್ ಮಾಡಿ ಬಂದು ಪ್ರತಿಯೊಂದು ಏನು ಲೇಬರ್ ಏನು ಮಾಡ್ತಾರೆ ಒಂದು ಪ್ರತಿಯೊಂದು ಫುಲ್ ಮೆಟೀರಿಯಲ್ ಕಾಂಟ್ಯಾಕ್ಟ್ ಅಂದರೆ ಪೂರ್ತಿ ಮೆಟೀರಿಯಲ್ ಕಾಂಟ್ಯಾಕ್ಟ್ ಕೊಟ್ಟಿದ್ವಿ ನಾವು. ಕೊಟ್ಟಿದ್ದಾಗ ಬಂದು ಪ್ರತಿಯೊಂದನ್ನು ಅವ್ರು ಹಂತವಾಗಿ ಪ್ರತಿಯೊಂದು ನಾವೆಲ್ಲೇ ಕೆಲಸದಲ್ಲಿದ್ರು ಬಂದು ಒಂದು ಬೇಸಿಕ್ ಏನಿದೆ ಮಣ್ಣಿಂದ ಎಂಡ್ ಆಫ್ ಡೇ ಕೀ ಕೊಡೋವರೆಗೂ ತುಂಬ ಚೆನ್ನಾಗೇ ಮಾಡಿದ್ದಾರೆ.
ಸೂಪರ್ ಸರ್. ಸೊ ನೆಕ್ಸ್ಟು ಯೂಶಲಿ ಏನಂದರೆ ಮನೆ ಒಳಗೆ ಡಿಸೈನು ಎಲಿವೇಶನ್ ಎಲ್ಲ ನೀವು ಒಂದು ಐಡಿಯಾ ಇರುತ್ತೆ ಮತ್ತು ಇವ್ರದ್ದು ಒಂದು ಐಡಿಯಾ ಇರುತ್ತೆ. ಸೊ ಎರಡು ಮಿಕ್ಸಪ್ ಹಾಕಿ ಎಲ್ಲ ಔಟ್ಪುಟ್ ಎಲ್ಲ ಚೆನ್ನಾಗಿ ಬಂತ ಸರ್ ಇದಂತೂ ನಿಜನೇ. ಸಂತೋಷ್ ಇದಾರಲ್ಲ ಅವರು ತುಂಬ ನಮಗೆ ನಾವು ಒಂಥರ ಹೇಳಿದ್ರೆ ನಮ್ಗಿಂತ ಒಂದು ಸ್ವಲ್ಪ ಅವ್ರು ಎಕ್ಸ್ಪ್ಲೇನ್ ಮಾಡಿ ಹೇಳೋರು, ಇಲ್ಲಿ ಇದನ್ನ ಮಾಡಿದಾಗ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿದಾಗ ಅವ್ರು ನಮ್ಗೆ ಇಷ್ಟ ಆಯಿತು. ಈಗ ಮುಂದಿನ ಫ್ಯೂಚರ್ಗೆ ಸಣ್ಣ ಸೈಟಲ್ಲೇ 40 ಒಳಗಡೆ ನಮ್ದು ಅಂದರೆ ಅದರೊಳಗಡೆ 25-33 ಬಂದಿತ್ತು. ಅದರೊಳಗಡೆ ತುಂಬ ಹೈಜಾನಿಕ್ಕಾಗೆ ತುಂಬ ಹೇಳಕ್ಕಾಗಲ್ಲ ನಾನು, ಅಷ್ಟು ಚೆನ್ನಾಗೇ ಮಾಡಿದ್ದಾರೆ. ಬಂದಂಥವ್ರು ಅಂಥವ್ರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ, ಕೆಲಸನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ ಸರ್. ಸೊ ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತೀರಾ ನೋವಾ ಆರ್ಕಿಟೆಕ್ಚರ್? ಖಂಡಿತ ಸರ್, ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯಂದು ಒಂದು ಮನೆ ಕಟ್ಟೋದು ಒಂದು ಕನಸು. ಹೌದು, ಪ್ರತಿಯೊಬ್ಬ ಮನುಷ್ಯಂದು ಆ ಒಂದು ಕನಸಿಗೆ ಅವ್ರು ದೊಡ್ಡದಾಗಿ ಕಟ್ಟಿದ್ರು ಕನಸಿರುತ್ತೆ, ಚಿಕ್ಕದಾಗಿ ಕಟ್ಟಿದ್ರು ಕನಸಿರುತ್ತೆ. ಆ ತಕ್ಕನಾಗೆ ನಾವು ಮನೆ, ಯಾಕಂದ್ರೆ ವಾಸಿಸೋದು ಒಬ್ಬ ಮನುಷ್ಯ ಮನೆಯಲ್ಲಿ ಇರ್ಬೇಕಾದ್ರೆ ಅವ್ನು ನೆಮ್ಮದಿಯಾಗಿ ಮಲಗಬೇಕಾದ್ರೆ ಮನೆ ಒಂದು ಚೆನ್ನಾಗಿದ್ರೆ ಅಲ್ವಾ ಸರ್? ಹೌದೌದು, ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವ್ ಹೆಂಗೆ ಅಕಸ್ಮಾತ್ ಏನಾದ್ರು ಯಾರಾದ್ರೂ ಬಂದು ಹೇಳಿದಾಗ ಇದನ್ನ ಸ್ವಲ್ಪ ಸಣ್ಣ ಪುಟ್ಟ ವೇರಿಯೇಷನ್ ಇದ್ರು ಸರ್ ಮಾಡಿಕೊಟ್ಟಿದ್ದಾರೆ, ಮಾಡಿಕೊಡ್ತಾರೆ. ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ದೊಡ್ಡ ಕನಸು ಅಂದರೆ ಮನೆ ಕಟ್ಟೋದೇ ಒಂದು ದೊಡ್ಡ ಕನಸಾಗಿತ್ತು. ಸೊ ಆ ಟೈಮಲ್ಲಿ ನಮಗೆ ಪರಿಚಯ ಆಗಿದ್ದೆ ನೋವಾ ಆರ್ಕಿಟೆಕ್ಟ್. ಸೊ ಐ ರಿಯಲಿ ಥ್ಯಾಂಕ್ಫುಲ್ ಟು ದ್ಯಾಮ್, ಬಿಕಾಸ್ ನಮ್ಮ ಐಡಿಯಾಸು ಅವ್ರ ವ್ಯೂಸು ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೇ ಹ್ಯಾವ್ ಅಂದರೆ ಅವ್ರು ತುಂಬ ಯೂನಿಕ್ಕಾಗಿ ರೆಪ್ರೆಸೆಂಟ್ ಮಾಡಿದ್ರು ನಮ್ಮ ಮನೇನ. ಒಂದು ಎಂಟ್ರೆನ್ಸಲ್ಲಿ ಪಾರ್ಕಿಂಗ್ ಆಗಿರ್ಬೋದು, ಮತ್ತು ಒಳಗಡೆ ಎಂಟರ್ ಆದ ತಕ್ಷಣ ತುಂಬ ಯೂನಿಕ್ಕಾಗಿ ರೆಪ್ರೆಸೆಂಟ್ ಮಾಡೋದು ಕಿಚನ್ನು. ಆ್ಯಂಡ್ ಮೇಲೆ 2 ಬಾಲ್ಕನಿ. ತುಂಬ ಅಂದರೆ ಬಂದಿದ್ದವರೆಲ್ಲ ನಮ್ಮ ಮನೇನ ಇಷ್ಟು ಡ್ಯೂಪ್ಲೆಕ್ಸ್ ನೋಡಿದ್ವಿ, ಬಟ್ ನಿಮ್ಮ ಡ್ಯೂಪ್ಲೆಕ್ಸಲ್ಲಿ ತುಂಬ ಯೂನಿಕ್ ಆಗಿದೆ. ಮತ್ತು ವೆಂಟಿಲೇಷನ್ ಆಗಿರ್ಬೋದು, ಗಾಳಿ ಬೆಳಕಾಗಿರ್ಬೋದು ತುಂಬ ಚೆನ್ನಾಗಿದೆ. ಸೊ ನಾನು ಅದಕ್ಕೆ ತುಂಬ ಖುಷಿ ಆಯಿತು. ಸೊ ನೋವಾ ಆರ್ಕಿಟೆಕ್ಟ್ ಅವ್ರಿಗೆ ತುಂಬ ಥ್ಯಾಂಕ್ಫುಲ್ ಹೇಳ್ತೀನಿ. ಥ್ಯಾಂಕ್ ಯು ಸರ್.